ಹಾಯ್ ನಮಸ್ಕಾರ ಎಲ್ರಿಗೂ. ಅಲ್ಲಿ ಹ್ಯಾಂಗಿದ್ರೆ ಜೂನ್ ತಿಂಗಳು ಸ್ಟಾರ್ಟ್ ಆಯ್ತು, ಪಿರಿ ಮಳೆ ಸ್ಟಾರ್ಟ್ ಆಯ್ತು, ವಾತಾವರಣ ಎಲ್ಲ ಕೂಲ್ ಆಯ್ತು, ಬಿಸಿಲೆಲ್ಲ ಈಗ ಸ್ವಲ್ಪ ತಂಪಾಯ್ತು ನಲ್ಲಿ ಹೇಳಕ್ಕೆ. ಹಾಗೆ ಕುಂದಾಪುರ ಸೈಡ್ನಾಗೆ ಎಂತಾರು ಒಂದು ಮೀನು ಬೇಕು, ಗೌಲಿದ್ರೆ ಮಾತ್ರ ಸ್ವಲ್ಪ ಊಟ ಸೇರುತ್ತೆ. ಅದು ಅಲ್ಲದೆ ಮಳೆಗಾಲ ಅಲ್ದ ಹಾಗಾಗಿ ಇವತ್ತು ನಾನು ಮಳೆ ಸುಕ್ಕ ಮಾಡುವಂದಲ್ಲಿ ಎಣಿಸ್ಕೊಂಡಿದ್ದೆ. ಫ್ರೆಶ್ ಮೀನು ಅಂತ ಸಿಕ್ಕುವುದಿಲ್ಲ, ಹಾಗಾಗಿ ಬನ್ನಿ ಹಂಗಾರೆ ಇವತ್ತೆ ಮಳೆ ಸುಕ್ಕ ಹ್ಯಾಂಗೆ ಮಾಡೋದ್ನಲ್ಲಿಗೆ ಕಾಂಬ. ಇವತ್ತು ಬೆಳಗ್ಗೆನೆ ಒಬ್ಬರು ಹೆಂಗಸ್ರ ನಮ್ಮನೆ ಹತ್ರ ಮಾರು ಬಂದಿರ. ಇದು 100 ರೂಪಾಯಿ ಮಳಿ, ಒಂದು ಸೇರಿಗೆ 50 ರೂಪಾಯಿ ಮಳಿಗೆ. ನಾನು 2 ಸೇರು ಮಳಿ ತಕ್ಕೊಂಡಿದ್ದೆ. 100 ರೂಪಾಯಿ ಮಳಿ ಇದೆ, ಒಳ್ಳೆ ಇತ್ತು ಮಳಿ ಮಾತ್ರ. ಜಡ್ನ ಮಳಿ ಅಂತೇಳಿ ಹೇಳತ್ರ ನಮ್ಮ ಕಡೆ ಇದನ್ನು. ಈಗ ಗ್ಯಾಸ್ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಸ್ವಲ್ಪ ತೆಂಗಿನೆಣ್ಣೆ ಹಾಕ್ತಿದ್ದೆ. ಹಾಗೆ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೆ. ಹಾಗೆ 2 ಹಸಿಮೆಣಸಿನಕಾಯಿ ಮತ್ತು 3 ನೀರುಳ್ಳಿ ಹಾಕ್ತಾಯಿದ್ದೆ, ಸಣ್ಣ ಕಟ್ ಮಾಡ್ಕೊಂಡ ನೀರುಳ್ಳಿ. ಚಂದ ಮಾಡಿ ಈಗ ಇದನ್ನು ಫ್ರೈ ಮಾಡ್ಕೊಂಬ. ಈಗ ಸಣ್ಣ ಸೈಜಿನ ಟೊಮೆಟೊ ಒಂದು 4 ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕೊಂಬ. ಈಗ ಒಂದು 1/4 ಟೀ ಸ್ಪೂನ್ ಅಪ್ಪಷ್ಟು ಅರಿಶಿನ ಪೌಡರ್ ಹಾಕ್ತಾಯಿದ್ದೆ. ಈಗ ಈರುಳ್ಳಿ ಟೊಮೆಟೊ ಎಲ್ಲ ಒಳ್ಳೆ ಫ್ರೈ ಆಯಿತು. ಈಗ ನಾವು ಮಳೆ ಹಾಕೊಂಬ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಬ. ನಮ್ಮ ಕುಂದಾಪುರ ಸೈಡ್ನಲ್ಲಿ ನಾವು ಮಳಿ ಅಂದತ್ತ, ಮಂಗಳೂರು ಸೈಡ್ನಲ್ಲಿ ಇದಕ್ಕೆ ಮರುವಾಯಿ ಅಂತೇಳಿ ಹೇಳತ್ರ. ಒಳ್ಳೆ ಸುಕ್ಕ ಮಾತ್ರ. ಮಳಿ ಹಾಕಿದ ನಂತರ ಒಂದು 5 ನಿಮಿಷ ಮುಚ್ಚಿ ಬೇಯಿಸ್ಕೊಂಡ್ರೆ ಪಟ್ಟ ಬೇಯುತ್ತೆ, ಜಾಸ್ತಿ ಹೊತ್ತೇನು ಬೇಕಾತಿಲ್ಲ. ಈಗ ಮಳಿ ಒಳ್ಳೆ ಬೆಂದಿತ್ತು. ಈ ಟೈಮಲ್ಲಿ ನಾನಿಲ್ಲ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ತಿದ್ದೆ, ಅಂದರೆ ಕಾಳು ಮೆಣಸಿನ ಪೌಡರ್ ಸ್ವಲ್ಪ ಹಾಕೊಂಬ. ಹಾಗೆ ಸ್ವಲ್ಪ ಗರಂ ಮಸಾಲೆ ಪೌಡರ್ ಕೂಡ ಹಾಕೊಂತಿದ್ದೆ. ಗರಂ ಮಸಾಲೆ ಪೌಡರ್ ಹಾಕೊಂಡ್ರೆ ಸ್ಮೆಲ್ ಒಳ್ಳೆ ಇರುತ್ತೆ, ಟೇಸ್ಟು ಕೂಡ ಒಳ್ಳೆ ಇರುತ್ತೆ. ಹಾಗಾಗಿ ನೆಕ್ಸ್ಟ್ ನಾನು ಇದಕ್ಕೆ ಮನೆಯಲ್ಲೇ ಮಾಡಿದಂಥ ಸುಕ್ಕ ಪೌಡರ್ ಹಾಕ್ತಾಯಿದ್ದೆ. ಇದಕ್ಕೆ ಎಂತೆಲ್ಲ ಐಟಮ್ ಹಾಕೋದಂದ್ರೆ ಒಣಮೆಣಸು, ಕಾಳು ಮೆಣಸು, ಕೊತ್ತಂಬರಿ ಬೀಜ ಮತ್ತು ಓಂಕಾಳು, ಇಷ್ಟೇ 4 ಐಟಮ್ ಹಾಕ್ಕೊಂಡು ಮಿಕ್ಸಿನಲ್ಲೇ ಪೌಡರ್ ಮಾಡಿ ಇಟ್ಕೊಂಬ. ದಿಢೀರಂತ ಈ ಥರ ಮಳೆ ಸುಕ್ಕ ಎಲ್ಲ ಮಾಡುವತ್ತಿಗೆ ಇದು ಯೂಸ್ ಆಗ್ತಾ. ಹಾಗಾಗಿ ಒಂದು 4 ಟೀ ಸ್ಪೂನ್ ಅಪ್ಪಷ್ಟು ಈ ಪೌಡರ್ ಹಾಕ್ಕೊಂಡು ಇದನ್ನು 1 ನಿಮಿಷ ಅಥವಾ 2 ನಿಮಿಷ ಚಂದ ಮಾಡಿ ಕುದಿಸ್ಕೊಂಬ. ಈ ಮಸಾಲೆ ಎಲ್ಲ ಮಳೆಗೆ ಒಳ್ಳೆ ಹಿಡ್ಕೊಂಡುತ್ತೆ. ಈಗ ಲಾಸ್ಟಿಗೆ ಸ್ವಲ್ಪ ಕಾಯಿ ತುರಿ ಹಾಕಿ ಮಿಕ್ಸ್ ಮಾಡಿ 1 ನಿಮಿಷ ಇದನ್ನು ಬೇಯಿಸ್ಕೊಂಡ್ರೆ ಸಾಕಾಗ್ತ. ಒಳ್ಳೆ ಮಾತ್ರ. ಈ ಥರ ಸುಕ್ಕ ನೀವು ಒಂದ್ಸರಿ ಟ್ರೈ ಮಾಡಿ ಕಾಣಿಯಕ್ಕ. ಈ ಮಳಿ ಸುಕ್ಕ ಕುಚ್ಚಲಕ್ಕಿ ಗಂಜಿ ಜೊತೆಗೆ ಬೆಸ್ಟ್ ಕಾಂಬಿನೇಷನ್ ಅಂತೇಳಿ ಹೇಳಕ್ಕೆ, ಅಥವಾ ಟೊಮೆಟೊ ಸಾರು, ವೆಜಿಟೇಬಲ್ ಮಿಕ್ಸ್ಡ್ ಸಾಂಬಾರು ಮಾಡ್ದಳಿಗೆ ಸೈಡ್ ಡಿಶ್ ಇದನ್ನು ಮಾಡ್ಕೊಂಡ್ಲಕ್ಕ ಒಳ್ಳೆ ಅತ್ತ. ಅದು ಅಲ್ಲದೆ ಈ ಜಿರಿ ಮಳೆಗೆ ಒಳ ಕೂತ್ಕೊಂಡು ಈ ಥರ ಸುಕ್ಕೆಲ್ಲ ತಿಂಬಕ್ಕೆ ಒಳ್ಳೆ ಅಂತಂದ್ರೆ ಹೇಳಕ್ಕೆ ಸಖತ್ ಟೇಸ್ಟ್ ಆಯಿತು. ನಾನೆಲ್ಲ ಟೇಸ್ಟ್ ಮಾಡಿ ಕಾಣ್ತಾ ಇದ್ದೆ, ಟೇಸ್ಟ್ ಮಾತ್ರ ಒಳ್ಳೆ ಆಯ್ತು. ನೀವು ಒಂದ್ಸರಿ ಈ ಥರ ಟ್ರೈ ಮಾಡಿ ಕಾಣಿ. ಮತ್ತು ಹೆಂಗಾಯ್ತು ಅಂದಲ್ಲಿಗೆ ನನಗೆ ಕಾಮೆಂಟಲ್ಲೇ ತಿಳಿಸೋದನ್ನು ಮರಿಬೇಡಿ ಅಕ್ಕ. ಹಾಗೆ ನನ್ನ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡಬೇಕಾ ಅಂತ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ಅಕ್ಕ. ಹಾಗೆ ಈ ವಿಡಿಯೋ ಇಷ್ಟ ಕಾಂತ ಈ ವಿಡಿಯೋಗೊಂದು ಲೈಕ್ ಮಾಡಿಬಿಡಿ. ಮತ್ತೆ ಸಿಕ್ಕುವ ಇನ್ನೊಂದು ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ನಿಮಗೆಲ್ರಿಗೂ ನಮಸ್ಕಾರ.